ನಮಸ್ಕಾರ ಎಲ್ರಿಗೂ. ಹಾಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಸೋ ಮೆನಿ ಲಾಂಗ್ ಟೈಮ್ ನಾನು ಯೂಟ್ಯೂಬ್ ವ್ಲಾಗ್ ಮಾಡ್ತಾಯಿದ್ದೀನಿ. ಏನು ವ್ಲಾಗಪ್ಪ ಅಂದರೆ, ಬೆಳಗ್ಗೆ ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡುವಾಗ ಒಂದು ಮ್ಯಾಂಗೋ ಉತ್ಸವ ಅಂತ ನೋಡಿದೆ. ಫಸ್ಟ್ ಟೈಮ್ ನಾನು ಹೋಗಬೇಕು ಅಂತ ಅನಿಸ್ತು. ಅದಕ್ಕೆ ಫಟಾಫಟ್ ಅಂತ ರೆಡಿಯಾಗಿ ನಾನು ನನ್ನ ಫ್ರೆಂಡ್ ಇಂದಿರಾನಗರ್ ಮೆಟ್ರೋ ಸ್ಟೇಷನಿಂದ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಿಗೆ ಹೋಗೋಣ ಅಂತ ಹೊರಟ್ವಿ. ನಾವು ಇದೇ ಫಸ್ಟ್ ಟೈಮ್ ಮ್ಯಾಂಗೋ ಉತ್ಸವಕ್ಕೆ ಹೋಗ್ತಾ ಇರೋದು. ಯಾವ ಥರ ಮ್ಯಾಂಗೋ ಡಿಶಸ್ ಇರುತ್ತೆ ಅಂತಲೂ ಕೂಡ ನಮ್ಗೆ ಐಡಿಯಾ ಇಲ್ಲ, ಟೇಸ್ಟ್ ಯಾವ ಥರ ಇರುತ್ತೆ ಅಂತ. ಆದರೂ ಹೊರಟಿದ್ದೀವಿ, ಒಂದು ಸಲ ನೋಡಲೇಬೇಕಲ್ಲ ಏನಿದ್ರು. ಹಾಗೆ ನಮ್ಮ ಮೆಟ್ರೋ ಕೂಡ ಬಂತು. ಮೆಟ್ರೋಯಿಂದ ನ್ಯಾಷನಲ್ ಕಾಲೇಜ್ ಮೆಟ್ರೋಗೆ ಹೋಗ್ಬಿಟ್ಟು ಆಮೇಲೆ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಮ್ಯಾಂಗೋ ಉತ್ಸವ ನಡೀತಾ ಇರೋದು. ಸೊ ನ್ಯಾಷನಲ್ ಕಾಲೇಜ್ ಮೆಟ್ರೋ ಸ್ಟೇಷನಿಗೆ ಬಂದರೆ ಅಲ್ಲಿಂದ ಪಕ್ಕದಲ್ಲೇ ಹೋಗ್ಬೋದು ಈಸಿಯಾಗೇ. ಯಾವುದೇ ಆಟೋ ಬುಕ್ ಮಾಡ್ಕೊಳ್ಳೋದೆಲ್ಲ ಏನಿಲ್ಲ. ನಾವು ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ರೈಟ್ ತೊಗೊಂಡು ಹೋದ್ವಿ. ಗೊತ್ತಿಲ್ಲ ನಮ್ಗೆ ಯಾವ ಥರ ಇರುತ್ತೆ ಅಂತ. ಫಸ್ಟ್ ಟೈಮು, ಅದಕ್ಕೆ ಇಬ್ಬರು ಮಾತಾಡ್ಕೊತ ಹೋಗ್ತಾಯಿದ್ವಿ. ಹಾಗೆ ಮುಂದೆ ನೋಡಿ ಏನಾಗುತ್ತೆ ಅಂತ. ನೀವು ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿನೇ ಇದೆಲ್ಲದನ್ನು ಅರೇಂಜ್ ಮಾಡಿದ್ದು. ತುಂಬಾ ಬಿಸಿಲು ಅಂದರೆ ತುಂಬಾ ಬಿಸಿಲಿತ್ತು. ಬಟ್ ಆದರೂ ನಾವು ನೋಡಬೇಕು ಅಂತ ಹೋಗಿದ್ವಿ. ಫಸ್ಟ್ ನಾವು ಹೋಗ್ತಿದ್ದಂಗೆ ನಮಗೆ ಫ್ರೆಶ್ ಆಗಿರೋ ಮಾವಿನ ಹಣ್ಣು ಇಲ್ಲಿ ಸಿಗುತ್ತೆ. ನಮಗೆ ಮಾರಾಟಕ್ಕೆ ಅಂತಲೇ ಇಟ್ಟಿರ್ತಾರೆ, ತೊಗೊಳ್ಬೋದಿತ್ತು. ಬೇರೆ ಎಲ್ಲರೂ ತೊಗೊತಾಯಿದ್ರು, ನಾವು ತೊಗೊಳ್ಲಿಲ್ಲ, ಜಸ್ಟ್ ನೋಡಿದ್ವಿ ಅಷ್ಟೇ. ನಾವು ಆ್ಯಕ್ಚುಲಿ ಟ್ರೈ ಮಾಡೋಕ್ಕೆ ಬಂದಿದ್ದು ಫುಡ್ ಡಿಶಸ್ಸು. ಅದೆಲ್ಲಿದೆ ಅಂತ ಹುಡುಕ್ತಾ ಇದ್ವಿ. ಆ ಕಡೆ ಅಲ್ಲಿ ಕಾಣಿಸ್ತು. ಇಲ್ಲಿಂದ ಎಲ್ಲ ನೋಡ್ಕೊತ ಆ ಕಡೆ ಹೋದ್ವಿ. ನಾವು ನೆಕ್ಸ್ಟು ಹೋಗಿದ್ದಂದರೆ ಫುಡ್ ಡಿಶಸ್ಗೆ. ಅಲ್ಲಿ ಯಾವ ಥರ ಇತ್ತಪ್ಪ ಅಂದರೆ, ಮ್ಯಾಂಗೋ ವಡಾ, ಮ್ಯಾಂಗೋ ಹೋಳ್ಗೆ, ಮ್ಯಾಂಗೋ ದೋಸೆ, ಮ್ಯಾಂಗೋ ಚಿತ್ರಾನ್ನ, ಎಲ್ಲ ಡಿಶಸ್ಸೂ ಇತ್ತು. ಮ್ಯಾಂಗೋಯಿಂದ ಮಾಡೋದು ಎಲ್ಲದನ್ನು. ಮ್ಯಾಂಗೋ ಸ್ಯಾಂಡ್ವಿಚ್ ಕೂಡ ಇತ್ತು. ಈ ಮ್ಯಾಂಗೋ ಉತ್ಸವ ಸ್ಟಾರ್ಟ್ ಆಗೋದು ಬಂದುಬಿಟ್ಟು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅಂತ ಹಾಕಿದ್ದಾರೆ ಅಲ್ಲಿ. ಆದ್ರೂ ಇಷ್ಟೊಂದು ಜನ ಇತ್ತು. ಜಸ್ಟ್ 11:30ಗೆ ಇಷ್ಟು ಜನ ಲೈನಲ್ಲಿ ನಿಂತ್ಕೊಂಡಿದ್ರು. ತುಂಬಾ ಸಾಕಾಯಿತು. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಬೇರೆ ಕಡೆ ನಿಂತ್ಕೊಂಡು ಚಿತ್ರಾನ್ನ ತೊಗೊಂಬಂದ್ಲು. ಮ್ಯಾಂಗೋ ಚಿತ್ರಾನ್ನ ಸೂಪರಾಗಿತ್ತು, ಟೇಸ್ಟ್ ಮಾತ್ರ. ನೆಕ್ಸ್ಟ್ ನಾನು ಮ್ಯಾಂಗೋ ಸೀಕರ್ಣೆಗಂತ ನಿಂತ್ಕೊಂಡಿದ್ದೆ. ಅದ್ರ ಜೊತೆ ಪೂರಿನೂ ಕೊಡ್ತಾಯಿದ್ರು. ಇವ್ರು ಈ ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ, ಅದು ಅವಕಾಯಿ ಬಿರಿಯಾನಿ ಅಂತ ಹೇಳಿಬಿಟ್ಟು. ಅದನ್ನು ತುಂಬ ಚೆನ್ನಾಗಿತ್ತಂತೆ. ಬಟ್ ನಾವು ಟ್ರೈ ಮಾಡಲಿಲ್ಲ. ನಾನು ಫಸ್ಟ್ ಹೋಗಿದ್ದೆ ಮ್ಯಾಂಗೋ ಸೀಕರ್ಣೆ ತಿನ್ನಬೇಕು ಅಂತೇಳಿ. ಪೂರಿ ಜೊತೆ ಮ್ಯಾಂಗೋ ಸೀಕರ್ಣೆ ಕೊಟ್ಟಿದ್ದರು. ಸೂಪರ್ ಅಂದರೆ ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಈ ಸೀಸನಲ್ಲಿ ಮ್ಯಾಂಗೋ ತಿಂದಿದ್ದು. ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ. ಹೆಂಗೈತೆ ಈ ಬಿಸಿಲಿಗೆ ತಣ್ಣಗೆ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ಹೋದ್ವಿ. ಆದರೆ ಮ್ಯಾಂಗೋ ಲಸ್ಸಿ ಅಂತ ಕೊಟ್ಟರು. ಸೂಪರಾಗಿತ್ತು. ಇದನ್ನು ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದ್ದೆಲ್ಲನೂ ಸಖತ್ತಾಗಿತ್ತು. ಇಷ್ಟೊಂದು ಜನ ಇಷ್ಟು ಲೈನಲ್ಲಿ ನಿಂತ್ಕೊಂಡಿದ್ದಕ್ಕೂ ಸ್ವಲ್ಪ ವರ್ತ್ ಇಟ್ ಅಂತ ಅನಿಸ್ತು ನನಗೆ. ಇನ್ನೂ ತುಂಬಾ ವೆರೈಟಿ ಇತ್ತು. ಸ್ಯಾಂಡ್ವಿಚ್ ಅಂತೆ, ಅವಕಾಯಿ ಬಿರಿಯಾನಿ, ಮತ್ತು ಹೋಳ್ಗೆ, ಬಜ್ಜಿ, ವಡಾ, ಉಪ್ಪಿನಕಾಯಿ ಕೌಂಟ್ರು ಕೂಡ ಇತ್ತು. ಅಲ್ಲಿ ಸಾಫ್ಟಿ ಅಂತ ಹೇಳ್ಬಿಟ್ಟು ಒಂದು ಐಸ್ ಕ್ರೀಮ್ ಇತ್ತು. ಅದಕ್ಕೆ 1/2 ಅವರಿಂದ ವೆಯ್ಟ್ ಮಾಡಿ ನಾನು ಐಸ್ ಕ್ರೀಮ್ ತೊಗೊಂಡೋಗಿದ್ದು. ಬಟ್ ಐಸ್ ಕ್ರೀಮ್ ಮಾತ್ರ ಸೂಪರಾಗಿತ್ತು. ಈ ಬಿಸಿಲಿಗೆ ಐಸ್ ಕ್ರೀಮ್ ತಿನ್ನೋದೇ ಒಂಥರ ಖುಷಿ. ಅದರಲ್ಲಿ ಇಷ್ಟು ಟೇಸ್ಟಿಯಾಗಿರೋ ಮ್ಯಾಂಗೋ ಐಸ್ ಕ್ರೀಮ್ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅರ್ಧ ಗಂಟೆ ಆದರೂ ನಾನು ನಿಂತ್ಕೊಂಡು ತೊಗೊಂಡು ಬಂದಿದ್ದೀನಿ ಐಸ್ ಕ್ರೀಮ್ನ. ವರ್ತ್ ಇಟ್ ಅಂತ ಅನ್ನಿಸ್ತು ನಮಗೆ. ನಾವು ಜಾಸ್ತಿ ಫುಡ್ಸ್ನ ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ನಮ್ಮ ಹತ್ರ ಟೈಮ್ ಸ್ವಲ್ಪ ಕಡಿಮೆ ಇತ್ತು, ಬೇರೆ ಎಲ್ಲ ಹೋಗಬೇಕಿತ್ತು. ಸೊ ಅದಕ್ಕೆ ಒಂದು 4 ಡಿಶಸ್ನ ಅಷ್ಟೇ ತಿಂದಿದ್ದು ನಾವು, ಟೇಸ್ಟ್ ನೋಡಿದ್ದು. ಬೇರೆ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಅಷ್ಟೊಂದು ಜನ ಇದ್ದಾರೆ ಅಂತಂದರೆ ಅಫ್ಕೋರ್ಸ್ ಇದು ಚೆನ್ನಾಗಿರುತ್ತೆ ಅಂತಲೇ ಬಂದಿರ್ತಾರೆ. ನಮ್ಮ ವಿಡಿಯೋನ ಇಲ್ಲಿಗೆ ನಾವು ಎಂಡ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್